ಎಸ್, ನನ್ನ ಹೆಸರು ಶಿವಾನಂದ್ ಗುಂಡಾನವ್ರು ಅಂತೇಳಿ. 1901ರಲ್ಲಿ ಇದೇ ರೀತಿಯಾಗಿ ಏನು ಲಿಂಗಾಯತ ಧರ್ಮವನ್ನು ಹಿಂದೂ ಧರ್ಮದ ಭಾಗ ಅಂತ ಹೇಳಿದಾಗ ದೊಡ್ಡ ಮಟ್ಟದ ಮೈಸೂರು ಕಲೆಕ್ಟರ್ ಇಲ್ಲಿ ಪ್ರತಿಭಟನೆಯಾಗಿ ಅವತ್ತಿನ ಮಟ್ಟದಲ್ಲಿ ಅದಕ್ಕೆ ಸರ್ಕಾರ ಒಂದು ಸಮಿತಿ ರಚಿಸಿ ಅವತ್ತು ಆ ಸಮಿತಿಯ ವರದಿಯನ್ನು ಎವರಿತಸ್ ವರದಿ ಅಂತ ಹೇಳಿ ಬುಕ್ತಲ್ಲಿ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದು ನಂತರ ಮೈಸೂರು ಅರಸರ ಕಾಲಘಟ್ಟದಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವೇ ಆಗಿತ್ತು. ನಂತರ 1924ರಲ್ಲಿ ಲವಂಗದ ಬಸಪ್ಪ ಅನ್ನೋರು ಕೂಡ ಅವರು ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿ ನನಗೆ ಇದನ್ನ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗ್ಬೇಕು ಅಂತ ನನ್ನ ಬಯಕೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವ ಏನು ಹೋರಾಟ ಆದಾಗ ಹೋರಾಟದಲ್ಲಿ ತಾವು ಕೂಡ ಕಾಣಿಸ್ಕೊಂಡಿದ್ದೀವಿ. ಯಾಕದ್ರಿಂದ ದೂರ ಆದರೆ ನಾಡಿನ ಭಾಳಷ್ಟು ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟಗಳು ನಡೆದು ಅವಾಗ ನಾವು ಯಾವುದಾದ್ರೂ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ತಾವು ನೋಡಿದರೆ ಹೇಳ್ಬೋದು. ಬೆಳಗಾವಿ ಸಮಾವೇಶಕ್ಕೆ ನಾವು ಬಂದದ್ದು ಸತ್ಯದ. ಆದರೆ ಬೆಳಗಾವಿ ಸಮಾವೇಶಕ್ಕೆ ಬಂದಾಗ ನಾವು ವೇದಿಕೆ ಮೇಲೆ ಇರಲಿಲ್ಲ. ತಾವು ಗಮನಿಸಿರಬೇಕು, ವೇದಿಕೆ ಮುಂದಿದ್ದೇವೆ. ಆವಾಗ ಈ ಚರ್ಚೆಗಳು ಯಾವ್ಯಾವ ರೀತಿಯಲ್ಲಿ ನಡೀತಾವ, ಏನೇನು ವಿಚಾರಗಳು ಪ್ರಸ್ತಾವನೆಗೆ ಮಂಡನೆಗೆ ಬರ್ತಾವ, ಇವುಗಳನ್ನೆಲ್ಲ ನೋಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದನೇ ಬಂದಿದ್ದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಆ ಬಳಿಕ ಈ ಆರ್ಥಿಕ ವ್ಯವಹಾರಗಳು ನಾವು ಈ ಕಡೆ ಬದ್ಧತೆ ಆ ಕಡೆ ಬದ್ಧತೆಗೆ ಇವುಗಳನ್ನು ಮಾಡ್ತಾವಂತಿಲ್ಲ. ನೀವು ಯಾರು ಬೇಕಾದವರು ಪುಸ್ತಕಗಳನ್ನು ವಚನ ಸಾಹಿತ್ಯವನ್ನು ಮುಂದಿಟ್ಕೊಂಡು ಕೂಡ್ರಿ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಅಂತ ಒಂದು ಮಾತದ. ಯಾರಿಗೆ ಸ್ವಂತ ಕಾಣಂಗಿಲ್ಲ ಕಣ್ಣ, ಅವರಿಗೆ ಕನ್ನಡಿಯಿಂದ ಉಪಯೋಗ ಇಲ್ಲ. ಭಾರತೀಯ ಎಲ್ಲ ಸಾಹಿತ್ಯವನ್ನು ನೀವು ಕಣ್ಣು ಮುಂದೆ ಇಟ್ಕೊಂಡು ಕೂಡ್ರಿ. ಪ್ರತಿಯೊಂದನ್ನು ಆಮೂಲಾಗ್ರವಾಗಿ ಪರಿಗಣನೆ ಮಾಡಿರಿ. ಎಲ್ಲೆಲ್ಲಿ ವ್ಯತ್ಯಾಸಗಳದಾವ, ಎಲ್ಲೆಲ್ಲಿ ಸಮಾನಗಳ ಅಂಶಗಳದಾವ, ಎಲ್ಲೆಲ್ಲಿ ವಿರೋಧಾಂಶಗಳದಾವ, ಇದು ತಿಳಿದೇ ತಿಳಿತದೆ. ಈ ಪುಸ್ತಕದಲ್ಲಿರುವಂಥ ಅಭಿಪ್ರಾಯಗಳು ಬಸವಣ್ಣನವರು ಭಕ್ತರು, ಗುರುಗಳು, ಅವರು ನಮ್ಮೆಲ್ಲರ ಉದ್ಧಾರಕರು ಅನ್ನೋದು ಒಂದು. ಆ ಬಳಿಕ ಅವರು ಸಾಮಾಜಿಕ ಹೋರಾಟಗಾರರು ಅನ್ನೋದರ ಜೊತೆಗೆ ಒಬ್ಬ ಆಧ್ಯಾತ್ಮ ರಂಗದ ಕ್ರಾಂತಿಕಾರಿ ಪುರುಷರು. ಏಕಕಾಲದಲ್ಲಿ ಭಾರತದ ಇತಿಹಾಸದಲ್ಲಿ ಅಷ್ಟು ಜ್ಞಾನಿಗಳು ಆದದ್ದು ಬೇರೆ ಕಡೆ ಕಂಡು ಬರೋದಿಲ್ಲ, ಅಲ್ಲಷ್ಟೇ ಕಂಡು ಬರ್ತದೆ. ಅದಕ್ಕೊಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆದದ್ದು ಬಸವಣ್ಣನವರ ಸಾನ್ನಿಧ್ಯದಲ್ಲಿ. ಇತ್ತೀಚಿನ ದಿನಮಾನದಲ್ಲಿ ಪ್ರಜಾಪ್ರತಿನಿಧಿಗಳು, ವಿಶೇಷವಾಗಿ ಮಾಧ್ಯಮದವರು ಎಲ್ಲರೂ ಕೂಡ ಧರ್ಮದ ವ್ಯಾಖ್ಯಾನಕ್ಕೆ ನಿಂತು ಬಿಡ್ತೇವೆ. ನಾನು ಧೈರ್ಯ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಸಹಜವಾಗಿ ನಾಲ್ಕಾರು ಜನರು ಧರ್ಮ ಅಧ್ಯಾತ್ಮ ಅನ್ನೋ ವಿಷಯಗಳ ಬಂದಾಗ ನಾನು ಒಬ್ಬ ವಿನೀತ ವಿದ್ಯಾರ್ಥಿ ಹಂಗೆ ತಮ್ಮಂಥವರಿಂದ ಕೇಳಿ ತಿಳ್ಕೊಳ್ಳೋ ಯಾರು ಕೂಡ ಧರ್ಮದ ವಿಚಾರದಲ್ಲಿ ನಿರ್ಣಯಾತ್ಮಕ ಸಾಮರ್ಥ್ಯಕ್ಕೆ ಇಲ್ಲಿಯವರೆಗೆ ಬರೋದು ಬಹಳ ಕಷ್ಟದ. ಯಾಕೆ ನಾ ಈ ಮಾತು ಹೇಳ್ತೇನೆ ಅಂದರೆ, ಮತ, ಪಂಥ, ಸಂಪ್ರದಾಯ, ಧರ್ಮ ಮತ್ತು ಸಂಸ್ಕೃತಿ ಈ ಶಬ್ದಗಳ ಮಧ್ಯೆ ಇರುವಂಥ ವ್ಯತ್ಯಾಸ, ಈ ಶಬ್ದಗಳು ಏನನ್ನು ದರ್ಶಿಸ್ತವೆ, ಈ ಶಬ್ದಗಳ ಅರ್ಥವ್ಯಾಪ್ತಿ ಎಷ್ಟು ದೊಡ್ಡದು ಅಥವಾ ಈ ಶಬ್ದಗಳ ಅರ್ಥವ್ಯಾಪ್ತಿ ಎಷ್ಟು ಸೀಮಿತ, ಇದು ಯಾರಿಗೆ ಗೊತ್ತಾಗಂಗಿಲ್ಲ. ಅವ್ರು ಏನಾರು ಹೇಳಿಕೆ ಕೊಟ್ಟರೆ ಗೊಂದಲಗಳು ಶುರುವಾಗ್ತವೆ. ಸಹಜದ ಅದು. ಈಗ ಒಬ್ಬ ವ್ಯಕ್ತಿ ಮಹಾತ್ಮ ಬಂದ, ಹೌದಾ? ಆ ಮಹಾತ್ಮರು ತಮ್ಮ ವೈಯಕ್ತಿಕ ಜೀವನವನ್ನು ಶುದ್ಧ ಮಾಡಿಕೊಂಡು ಸಾಧನೆಯಲ್ಲಿ ಉನ್ನತ ಮಟ್ಟಕ್ಕೆ ಏರಿದರು. ಸಹಜವಾಗಿ ಅವರು ಸುತ್ತಮುತ್ತ ನೂರಾರು ಜನ ಅನುಯಾಯಿಗಳು ಬಂದುಬಿಡ್ತಾರೆ. ಅದು ಸಾವಿರಾರು ಜನ ಬರ್ತಾರೆ. ಆವಾಗ ಅವ್ರೇನು ಹೇಳ್ತಾರೆ ಅದೊಂದು ಮಾರ್ಗ ಆಗ್ಲಿಕ್ಕೆ ಶುರುವಾಗತ್ತೆ, ಹೌದಾ? ಈಗ ಲಿಂಗಾಯತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಅಂತೇನು ಪದಪ್ರಯೋಗಗಳು ಮಾಡ್ತಾರೆ, ಇವೆಲ್ಲವೂ ಈ ಧರ್ಮದ ಪರಿವ್ಯಾಪ್ತಿಯಿಂದ ಹೊರಗದಾವು. ರಾಜಕೀಯ ಕಾರಣಗಳು, ಆಯಾಯ ಸಂದರ್ಭದಲ್ಲಿ ಆಯಾಯ ಸಮಾಜಗಳು ಅನುಭವಿಸಿದ ವೇದನೆಗಳು, ಆಯಾಯ ಸಮಾಜದ ಮುಖಂಡರು ಅನುಭವಿಸಿದ ಅವಮಾನಗಳು, ಇವೆಲ್ಲವೂ ಹೊಸ ಹೊಸ ಕಾಗದ ಪತ್ರಗಳು ಅಥವಾ ಗೆಜೆಟಿಯರ್ಗಳಾಗಲಿ ಇತ್ತೀಚಿನ ದಿನಮಾನಗಳಲ್ಲಿ ಹೇಳೋದಾದ್ರೆ ಆದೇಶಗಳಿಗೆ ಕಾರಣ ಆಗ್ಯಾವೆ ವಿನಃ ಇವು ಯಾವೂ ಕೂಡ ಧರ್ಮ ನಿರ್ಣಯವನ್ನು ಮಾಡಲಿಕ್ಕೆ ಸಮರ್ಥವಾದ ಮಾನದಂಡಗಳು ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.